ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಅಮಾವಾಸ್ಯೆಯ ದಿನ ಕಲ್ಲುಪ್ಪಿನಿಂದ ಈ ತಂತ್ರ ನೀವು ಮಾಡಿದರೆ ಸಾಲದ ಬಾಧೆ, ಋಣಬಾಧೆಯಿಂದ ಮುಕ್ತರಾಗುತ್ತೀರಿ. ಹೌದು, ಸಾಲದ ಬಾಧೆ ವಿಪರೀತವಾಗಿ ನಿಮ್ಮನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರೆ ಈ ತಂತ್ರ ಸಾಧನವನ್ನು ಅಮಾವಾಸ್ಯೆಯ ದಿನ ನೀವು ಮಾಡಿ ನೋಡಿ. ವೀಕ್ಷಕರೇ, ಯಾವ ಋಣ ಇದ್ದರೂ ಸರಿ ಉಪ್ಪಿನ ಋಣ ಇಟ್ಕೋಬಾರ್ದು ಅಂತ ನಾವು ಕೇಳಿರ್ತೀವಿ ಹಿರಿಕರಿಂದ. ಹಾಗೆ ಅಂತಹ ಕಲ್ಲುಪ್ಪಿನಿಂದ ನಿಮ್ಮನ್ನು ಸಾಲದ ಸಮಸ್ಯೆಯಿಂದ ಹೊರತರಬಹುದು. ಒಳ್ಳೆಯ ಸಾತ್ವಿಕ ಒಂದು ತಂತ್ರ ಪ್ರಯೋಗ ಇರುವಂತಹ ಒಂದು ಪ್ರಯೋಗ ನೀವು ಮನೆಯಲ್ಲಿ ಮಾಡಿಕೊಳ್ಳಿ. ಸಾಲ ಮಾಡಲು ಮನುಷ್ಯನಿಗೆ ಕಾರಣಗಳೇ ಬೇಕಾಗಿಲ್ಲ. ಮನುಷ್ಯ ಎಷ್ಟೇ ಜಾಗೃತೆಯಿಂದ ಇದ್ದರೂ, ಎಷ್ಟೇ ಅವನು ಚೌಕಟ್ಟಲು ಚಾಕಚಕ್ಯತೆಯಿಂದ ಅವನು ಜೀವನ ಮಾಡ್ತಾ ಇದ್ರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಸಾಲಗಾರನಾಗ್ತಾನೆ. ಇಂತಹ ಸಾಲಗಾರರು ಕೆಲವೊಮ್ಮೆ ಅವರ ಪ್ರಯತ್ನದಿಂದನೋ ಅದೃಷ್ಟದ ಫಲದಿಂದನೋ ಸಾಲದ ಬಾಧೆಯಿಂದ ಹೊರಗೆ ಬರ್ತಾರೆ. ಸಾಲ ತೀರಿಸ್ಕೊಂಡು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವೊಬ್ಬರು ಯಾವುದಾದೊಂದು ಪರಿಸ್ಥಿತಿಯಲ್ಲಿ ಸಾಲದ ಸುಳಿಗೆ ಸಿಗಾಕೊಂಡಿದ್ದ ಕೂಡಲೇ ವರ್ಷಾನುಗಟ್ಟಲೆ ಕಳೆದರೂ ಕೂಡ ಸಾಲ ಬಾಧೆಯಿಂದನೇ ನರಳುತ್ತಾ ಇರ್ತಾರೆ. ಸಾಲ ತೀರಿಸಲಿಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಸಂಬಂಧಿಕರಲ್ಲಿ, ಸ್ನೇಹಿತರಲ್ಲಿ, ಬಂಧುಗಳಲ್ಲಿ, ಹಿತೈಷಿಗಳಲ್ಲಿ ಅಪಮಾನ ಅವಮಾನದ ಭಯ ಹೆದರಿಸ್ತಾ ಇರ್ತಾರೆ. ಯಾಕಂದರೆ ಈ ಸಾಲ ಅನ್ನುವಂಥದ್ದು ಮನುಷ್ಯನನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟದ, ಅಂದರೆ ಆರೋಗ್ಯ, ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಎಲ್ಲನೂ ನಷ್ಟ ಮಾಡಿಬಿಡುತ್ತೆ. ಅವನ ಮಾನಸಿಕ ಖಿನ್ನತೆಗೆ ತೊಗೊಂಡೋಗಿ ಇಟ್ಟುಬಿಡುತ್ತೆ ಈ ಸಾಲ. ಎಷ್ಟೇ ದುಡಿದ ದುಡ್ಡು ಕೈಗೆ ಸಿಗದೆ ಕೂಡ ಒದ್ದಾಡ್ತಾನೆ ಇರ್ತಾರೆ. ಯಾಕಂದರೆ ಈ ಸಾಲ ಮಾಡ್ದಂಗೆಲ್ಲ ಬಡ್ಡಿ ಕಟ್ಟಬೇಕಾಗ್ತದೆ, ದುಡಿದಿದ್ದೆಲ್ಲ ಅಲ್ಲೇ ತಂದು ಹಾಕಬೇಕಾಗ್ತದೆ. ಇನ್ನು ಅವನು ಹೆಂಗೆ ಆ ಜಾಗದಿಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ? ಅವನಿಗೆ ಧನಪ್ರಾಪ್ತಿ ಯೋಗನೋ ಅಥವಾ ಅವನು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಹೆಚ್ಚಿಗೆ ಲಾಭದಾಯಕವಾಗಿ ಅವನು ಪಡ್ಕೊಂಡರೆ ಆವಾಗ ಮಾತ್ರ ಅವರು ಸಾಲದ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಇಂತಹ ವ್ಯಕ್ತಿಗಳು, ಸಾಲಗಾರರಾಗಿ ನರಳುತ್ತಾ ಇರುವಂಥ ವ್ಯಕ್ತಿಗಳು ಅಮಾವಾಸ್ಯೆಯ ದಿನ ನಿಮ್ಮ ಮನೆಯಲ್ಲಿಯೇ ಉಪಯೋಗಿಸುವಂಥ ಕಲ್ಲುಪ್ಪಿನಿಂದ ಈ ತಂತ್ರ ಮಾಡಿದರೆ ದಿನಗಳಲ್ಲಿಯೇ ಸಾಲದ ಬಾಧೆಯಿಂದ ನೀವು ಮುಕ್ತರಾಗ್ತೀರಿ. ನೋಡಿ, ತಂತ್ರ ಮಾಡಿಕೆ ಕೆಲವೊಂದು ಸಾಮಗ್ರಿಗಳು ಬೇಕಾಗ್ತದೆ. ನೀವು ಅದನ್ನು ತಂದಿಟ್ಕೋಬೇಕಾಗ್ತದೆ. ಮನೆಯಲ್ಲಿ ಸಿಗುವಂತಹ ಕಲ್ಲುಪ್ಪು ಫಸ್ಟ್ ಇಟ್ಕೊಳ್ಳಿ. ಹಾಗೆಯೇ ಗ್ರಂಥಿಗೆ ಅಂಗಡಿಯಲ್ಲಿ ಈ ಗಂಧದ ಚಕ್ಕೆಗಳು ಸಿಗ್ತವೆ, ಅದೊಂದು ನೀವು ಇಟ್ಕೊಂಡಿರಿ ಮನೆಯಲ್ಲಿ. ಅಮಾವಾಸ್ಯೆ ದಿನ ಒಂದಿನ ಮುಂಚಿತವಾಗಿ ತಗೊಳ್ಳಿ. ಕಲ್ಲುಪ್ಪು ಮನೆಯಲ್ಲೇ ಇರ್ತದೆ. ಗ್ರಂಥಿಗೆ ಅಂಗಡಿಯಲ್ಲಿ ಗಂಧದ ಚಕ್ಕೆಗಳು ಸಿಗುತ್ತೆ, ಅದೊಂದು ತಗೊಳ್ಳಿ. ಒಂದು ಮಣ್ಣಿನ ತಟ್ಟೆನೂ ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಅದೊಂದು ತಗೊಳ್ಳಿ. ಇನ್ನು ಕರ್ಪೂರ ಮನೆಯಲ್ಲೇ ಇರುತ್ತೆ. ಮತ್ತು ಅರಿಶಿಣದ ಪುಡಿ, ನಾವೇನಂತೀವಿ ಭಂಡಾರ ಅಂತ ಹೇಳ್ತೀವಿ, ಆ ಭಂಡಾರನೂ ಕೂಡ ಈ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಅಂಥದ್ದನ್ನು ನೀವು ತಗೊಂಡು ಮನೇಲಿ ಇಟ್ಕೊಂಡಿರಿ ಅಮಾವಾಸ್ಯೆ ಒಂದಿನ ಮುಂಚೆ. ಅಮಾವಾಸ್ಯೆಯ ದಿನ ಏನು ತಂತ್ರ ಮಾಡಬೇಕು ನೋಡಿ. ಅಮಾವಾಸ್ಯೆಯ ದಿನ ಮನೆಯಲ್ಲಿ ಇರುವಂಥ ಒಂದು ತಾಮ್ರದ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಅಥವಾ ಸ್ಟೀಲ್ ತಟ್ಟೆ ಅದು ನಡೀತದೆ. ಆ ಒಂದು ತಾಮ್ರ, ಹಿತ್ತಾಳೆ, ಸ್ಟೀಲ್ ತಟ್ಟೆಯ ಮೇಲೆ ನೀವು ಸಂಪೂರ್ಣವಾಗಿ ಅಕ್ಕಿ ಹಾಕಬೇಕಾಗ್ತದೆ. ಅಂದರೆ ಅದನ್ನು ಅಕ್ಕಿ ಹಾಕಿ ನೀವು ಮುಚ್ಚಬೇಕಾಗ್ತದೆ ಸ್ಟೀಲ್ ತಟ್ಟೆ. ಅದ್ರ ಮೇಲೆ ಏನು ಮಾಡ್ತೀರಾ, ಮಣ್ಣಿನ ತಟ್ಟೆಯನ್ನು ನೀವು ಇಡಬೇಕಾಗುತ್ತೆ. ವೀಕ್ಷಕರೇ, ಗ್ರಂಥಿಗೆ ಅಂಗಡಿಯಿಂದ ತಂದಂಥ ಮಣ್ಣಿನ ತಟ್ಟೆನ ನೀವು ಅದ್ರ ಮೇಲೆ ಇಡಿ. ಅದ್ರ ಮೇಲೆ ಸಂಪೂರ್ಣವಾಗಿ ಕಲ್ಲುಪ್ಪುಗಳನ್ನು ನೀವು ಹಾಕಿಬಿಡಿ. ಕಲ್ಲುಪ್ಪು ಹಾಕಿ ಮುಚ್ಚಿಬಿಡಿ ತಟ್ಟೆ ಮೇಲೆ. ಕಲ್ಲುಪ್ಪು ಹಾಕಿದ ನಂತರ ಆ ಕಲ್ಲುಪ್ಪಿನ ಮಧ್ಯಭಾಗದಲ್ಲಿ ₹1 ನಾಣ್ಯವನ್ನು, ನೀವು ಉಪಯೋಗಿಸುವಂಥ ₹1 ನಾಣ್ಯವನ್ನು ನೀವು ಆ ಒಂದು ಕಲ್ಲುಪ್ಪಿನ ಮೇಲೆ ಇಟ್ಟು ಆ ಉಪ್ಪಿನ ಒಳಗೆ ಅದನ್ನು ಸೇರಿಸಿಬಿಡಿ. ಅದು ಕಾಣಬಾರ್ದು. ₹1 ನಾಣ್ಯ ಹೊರಗೆ ಕಾಣಬಾರ್ದು. ಆ ಉಪ್ಪಿನಲ್ಲಿ ಅದು ಮುಚ್ಚಿ ಹೋಗಬೇಕು. ಆ ರೀತಿಯಲ್ಲಿ ಕಲ್ಲುಪ್ಪಿನಲ್ಲಿ ಮುಚ್ಚಿ ಇದನ್ನು ಮಾಡುವಂಥ ಸ್ಥಳ ದೇವರ ಮನೆಯಲ್ಲೇ ಮಾಡಬೇಕು ಈ ತಂತ್ರನ. ನೋಡಿ, ಈ ದೇವರ ಕೋಣೆಯಲ್ಲಿ ಏನು ಈ ಕಲ್ಲುಪ್ಪಿನಲ್ಲಿ ₹1 ಇಟ್ಟು ನೀವು ಮುಚ್ಚಿರ್ತೀರಾ, ಏನು ಗ್ರಂಥಿಗೆ ಅಂಗಡಿಯಲ್ಲಿ ತಂದಿರುವಂತಹ ಗಂಧದ ಚಕ್ಕೆಗಳನ್ನ ಇನ್ನೊಂದು ಸ್ಟೀಲ್ ತಟ್ಟೆನಲ್ಲಿ ಆ ಚಕ್ಕೆಗಳನ್ನ ಹಾಕಿ. ಆ ಗಂಧದ ಚಕ್ಕೆಗಳ ಜೊತೆಗೆ ಕರ್ಪೂರದ ಬಿಲ್ಲೆಗಳಿಂದ ಬೆಂಕಿ ಹಚ್ಚಿ ಆ ಗಂಧದ ಚಕ್ಕೆಗಳು ಉರಿಯುವಂತಹ ಸಮಯದಲ್ಲಿ ನೀವು ಗ್ರಂಥಿಗೆ ಅಂಗಡಿಯಿಂದ ತಂದಂಥ ಭಂಡಾರನ ಅದ್ರ ಮೇಲೆ ಹಾಕಿ. ಅರಿಶಿಣದ ಪುಡಿಯನ್ನು ನಾವು ಭಂಡಾರ ಏನೋ ಅದ್ರ ಮೇಲೆ ಭಂಡಾರನ ಹಾಕಿ ಸಂಪೂರ್ಣವಾಗಿ ಅದು ಉರಿತಿದ್ದಂಗೆ ಅದ್ರ ಮೇಲೆ ಭಂಡಾರನ ಹಾಕಿ ಕಲ್ಲುಪ್ಪಿನ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಟು ನಿಮಗೆ ಆಗುವಂತಹ ಸಮಸ್ಯೆಗಳ ವಿಚಾರಗಳನ್ನ ನೀವು ಸಂಕಲ್ಪನೆ ಮಾಡಿಕೊಳ್ಳಿ. ಹಣಕಾಸಿನ ಸಮಸ್ಯೆ ಇದೆ,
ಸಾಲದ ಬಾಧೆ ಇದೆ, ವ್ಯಾಪಾರ ವ್ಯವಹಾರದಲ್ಲಿ ನೀವು ಸಾಲ ಸೋಲರಾಗಿ ತೊಂದರೆ ಅನುಭವಿಸ್ತಾ ಇರ್ತೀರ. ಇಂಥ ಸಾಲಗಳಿಂದ ನಾನು ಮುಕ್ತರಾಗಬೇಕು ಅಂತ ಉಪ್ಪಿನ ಮೇಲೆ ನೀವು ಕೈಯನ್ನು ಇಟ್ಟು ನೀವು ಸಂಕಲ್ಪನೆ ಮಾಡಿಕೊಳ್ಳಿ. ಅಮಾವಾಸ್ಯೆ ದಿನ ಮರುದಿನ ಸಂಕಲ್ಪನೆ ಮಾಡಿಕೊಂಡು ಅವತ್ತಿನ ದಿನ ನಮಸ್ಕಾರ ಮಾಡಿ ನೀವು ಬನ್ನಿ. ಆ ಗಂಧದ ಚಕ್ಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗಬೇಕು ಆ ಭಂಡಾರಗಳ ಮುಖಾಂತರ. ಆವಾಗ ಮರುದಿನ ಏನು ಅಮಾವಾಸ್ಯೆ ಆದಂತಹ ಮರುದಿನ ನೀವು ನಿಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ದೇವ್ರ ಮನೆಗೆ ಹೋದಾಗ ಆ ಕಲ್ಲುಪ್ಪಿನ ಏನು ಮಣ್ಣಿನ ತಟ್ಟೆ ಇರುತ್ತೋ ಅದ್ರ ಸಮೇತ ಒಂದು ಪಾತ್ರೆನಲ್ಲೋ ಒಂದು ನೀರಿನ ಬಕೆಟ್ನಲ್ಲೋ ಹಾಕಿ ಆ ಉಪ್ಪೆಲ್ಲ ಕರಗಿಸ್ಬಿಡಿ. ಉಪ್ಪನ್ನೆಲ್ಲ ಕರಗಿಸಿ ಉಪ್ಪೆಲ್ಲ ಕರಗಿದ ನಂತರ ಅದರಲ್ಲಿರುವಂಥ 1 ರೂಪಾಯಿ ನಾಣ್ಯವನ್ನು ನೀವು ತಗೋಬೇಕಾಗ್ತದೆ. 1 ರೂಪಾಯಿ ನಾಣ್ಯವನ್ನು ತೆಗೆದ ನಂತರ ನೀವು ಆ 1 ರೂಪಾಯಿ ನಾಣ್ಯವನ್ನು ನಿಮ್ಮ ಬೀರುನಲ್ಲೋ, ಪರ್ಸ್ನಲ್ಲೋ, ಪ್ಯಾಕೆಟ್ನಲ್ಲೋ ಅಥವಾ ಅಂಗಡಿ ಖಜೂರಿನಲ್ಲೋ ಅಥವಾ ನಿಮ್ಮ ಇದರಲ್ಲಿ ಏನಪ್ಪ ಹೇಳ್ತಾರೆ ವೈಯಕ್ತಿಕವಾಗಿ ಯಾವುದಾದ್ರೂ ಟ್ರಂಕ್ಗಳಲ್ಲಿ ಎಲ್ಲಾದರೂ ನೀವು ಮುಚ್ಚಿಟ್ಟು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾದರೂ ಕೂಡ ಮುಚ್ಚಿಟ್ರೆ ನೋಡಿ, ಪಿತೃದೇವತೆಗಳ ಹಾಗೂ ಕುಟುಂಬದ ಕುಲದೇವತೆಯ ಆಶೀರ್ವಾದದ ಮುಖಾಂತರ ನೀವು ಸಾಲ ಸೋಲದಿಂದ ಮುಕ್ತರಾಗ್ತೀರ. ಹಣಕಾಸಿನ ಬಾಧೆ ದೂರ ಆಗುತ್ತೆ, ಆರ್ಥಿಕ ಸಮಸ್ಯೆಗಳಿದ್ರೂ ದೂರ ಆಗುತ್ತೆ. ದಿನಗಳಲ್ಲಿಯೇ ನಿಮ್ಮ ಅಭಿವೃದ್ಧಿ ಪಥ ನಿಮ್ಮನ್ನು ಹಿಂಬಾಲಿಸುತ್ತೆ ಅಂತ ಹೇಳುವುದು. ನಂತರ ಏನು ಆ ಕಲ್ಲುಪ್ಪಿನಿಂದ ಕರಗಿದ 1 ರೂಪಾಯಿ ನಾಣ್ಯ ತೆಗೆದಾಗ ಆ ನೀರನ್ನು ಮತ್ತು ಆ ಏನು ಗಂಧದ ಪುಡಿಯಾಗಿರುವ ಗಂಧದ ಚಕ್ಕೆಗಳನ್ನು ಆ ನೀರಿನಲ್ಲಿ ಬೆರೆಸಿ ನೀವು ಯಾವುದಾದ್ರೂ ಗಿಡದ ಕೆಳಗೆ ನೀವು ತೊಗೊಂಡೋಗಿ ಅದನ್ನು ಹಾಕಿಬಿಡಿ. ಮೋರಿಗೆ ಎಸೆಯೋದು, ಬಸ್ಲು ಮನೆಗೆ ಎಸೆಯೋದು ಈ ಥರ ಮಾಡಿಬಿಡಿ. ಯಾವುದಾದ್ರೂ ಗಿಡದ ಕೆಳಗೆ ನೀವು ಅದನ್ನು ತೊಗೊಂಡೋಗಿ ಹಾಕಿ ಆ 1 ರೂಪಾಯಿ ನಾಣ್ಯವನ್ನು ಮಾತ್ರ ಯಾವ ಕಾರಣಕ್ಕೂ ಕೂಡ ಉಪಯೋಗಿಸ್ಕೊಳ್ಳೋಕೆ ಹೋಗ್ಬಿಡಿ ಸ್ವಂತಕ್ಕೆ. ಅದು ಇದ್ದ ಜಾಗದಲ್ಲೇ ಇರಲಿ. ನಿಮಗೇನಾಗ್ತದೆ, ಹಣಕಾಸಿನಲ್ಲಿ ಧನಪ್ರಾಪ್ತಿ ಯೋಗ ಕೂಡಿ ಬರ್ತದೆ, ಧನಧಾನ್ಯ ಸಮೃದ್ಧಿ ಯೋಗ ಬರ್ತದೆ. ಸಾಲಗಾರರಾಗಿದ್ದರೆ ದಿನಗಳಲ್ಲಿಯೇ ಸಾಲದಿಂದ ನೀವು ಮುಕ್ತರಾಗ್ತೀರಾ, ಋಣಮುಕ್ತರಾಗಿ ಬದುಕ್ತೀರಾ ಅಂತ ಹೇಳ್ಬೋದು. ಹಾಗೆ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರ ನಿಮಗೆ ತಿಳಿಸ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡ್ಬೋದು. ನಿಮ್ಮ ಸಮಸ್ಯೆಗೆ ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.